ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ನನ್ನ ಕಲೀಗ್ ನಾನು ಧನುಶ್ರೀ. ವೀಕ್ಷಕರು, ಇವತ್ತು ಬೆಳಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಫ್ರೀ ಬಸ್ ಯೋಜನೆಗೆ ಅಧಿಕೃತ ಚಾಲನೆ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಟಿಕೆಟ್ ನೀಡುವ ಮೂಲಕ ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಬಿಎಂಟಿಸಿಯ ಡಿಪೋ 10ರ KA 57 5324 ಸಂಖ್ಯೆಯ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ, ಇಲಾಖೆ ಅಧಿಕಾರಿಗಳು ಪ್ರಯಾಣ ಮಾಡಿದ್ದಾರೆ. ಬಸ್ ವಿಧಾನಸೌಧದಿಂದ ಹೋಟೆಲ್ ಕ್ಯಾಪಿಟಲ್, ರಾಜಭವನ ರಸ್ತೆ, ಮಹಾರಾಣಿ ಕಾಲೇಜ್ ಬಳಿ ಇರುವಂತಹ ಅಂಡರ್ ಪಾಸ್ ರಸ್ತೆ, ಮೈಸೂರು ಬ್ಯಾಂಕ್ ಸರ್ಕಲ್, ಕೆಜಿ ರೋಡ್ ಮೂಲಕ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ತಲುಪಿತು. ಅಲ್ಲಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದ ಬಸ್ ಮೂಲಕ ಫ್ರೀ ಬಸ್ಗೆ ಸಿಎಂ ಚಾಲನೆ ಕೊಟ್ಟರು. ಇತ್ತ ದಾವಣಗೆರೆಯಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಹಾಗೂ ಶಾಸಕ ಶಾಮನೂರು ಶಿವಶಂಕರಪ್ಪ ಚಾಲನೆಯನ್ನ ಕೊಟ್ಟರು. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ದೀಪವನ್ನ ಬೆಳಗಿಸುವ ಮೂಲಕ ಯೋಜನೆಗೆ ಚಾಲನೆಯನ್ನ ಕೊಟ್ಟರು. ಇತ್ತ ರಾಮನಗರದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. ಈ ವೇಳೆ ಬ್ಯಾನರ್ ವಿಚಾರವಾಗಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಕಿತ್ತಾಟವನ್ನ ನಡೆಸಿದ ಘಟನೆ ಕೂಡ ನಡೆಯಿತು. ಮಹಿಳಾ ಸಬಲೀಕರಣಕ್ಕಾಗಿ ಶಕ್ತಿ ಯೋಜನೆ ಜಾರಿ ಮಾಡಿದ್ದೇವೆ. 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳಿಂದ ಮಹಿಳೆಯರಿಗೆ ಅನುಕೂಲವಾಗಲಿದೆ. ಜುಲೈ 1ರಿಂದ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ಮಾಡ್ತಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿದಾವಲ್ಲ, 5 ಗ್ಯಾರಂಟಿಗಳು ಹೆಣ್ಮಕ್ಳಿಗೆ ಸೀಮಿತವಾಗಿರ್ತಕ್ಕಂಥ 4 ಗ್ಯಾರಂಟಿಗಳು: ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ. ಎಲ್ಲ ಯೋಜನೆಗಳು ಕೂಡ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. 22-23ರಲ್ಲಿ ಪಾಸ್ ಆದವರು, ಡಿಗ್ರಿ ಹೋಲ್ಡರ್ಸ್, ಅವ್ರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ಕದೆ ಹೋದರೆ ಅವ್ರಿಗೆ 24 ತಿಂಗಳವರೆಗೆ 24 ಮಂತ್ಸ್ ಭತ್ಯೆ ಕೊಡ್ತೀವಿ. 3,000 ರೂಪಾಯಿ ತಿಂಗಳಿಗೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ 5 ಗ್ಯಾರಂಟಿ ಕೊಟ್ಟಿದ್ದೆವು. ಇಂದು ಶಕ್ತಿ ಯೋಜನೆಗೆ ಚಾಲನೆ ನೀಡಿದ್ದೇವೆ. ಟೀಕೆಗಳು ಸಾಯುತ್ತಿವೆ, ಇನ್ನು ಕೆಲಸಗಳು ಮಾತ್ರ ಉಳಿಯುತ್ತಿವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನ ತೀರಿಸಬೇಕು, ಧರ್ಮದಿಂದ ತೀರಿಸಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಮನುಷ್ಯನಿಗೆ ನಾಲ್ಗೆ ಬಹಳ ಮುಖ್ಯ, ನುಡಿದಂತೆ ನಡಿಬೇಕು. ಈಗ ನಾನು ಎಲೆಕ್ಷನ್ ಟೈಮಲ್ಲಿ ಹೇಳ್ತಿದ್ದೆ, ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಮತದಾರನೇ ಈಶ್ವರ. ಅದಕ್ಕೆ ಟೈಮು ಗಳಿಗೆ ಎಲ್ಲ ನೋಡಿ ನಾವು ಇಟ್ಟು ಪ್ರಾರಂಭ ಮಾಡಿದ್ದೀವಿ. ಜನಕ್ಕೆ ಒಳ್ಳೇದಾಗ್ತದೆ, ಇದರಿಂದ ಜನ ಸಂತೋಷ ಪಡ್ತಾರೆ. ಮುಂದಕ್ಕೆ ಬಿಜೆಪಿಗೆ, ಜನತಾದಳಕ್ಕೆ ಏನು ಉತ್ತರ ಕೊಡಬೇಕು ಅವ್ರು ಕೊಡ್ತಾರೆ. ಫ್ರೀಯಾಗಿ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸುವ ಮಹಿಳೆಯರು ಕರ್ನಾಟಕದವರು ಅನ್ನೋದಕ್ಕೆ ಯಾವುದಾದ್ರೂ ಒಂದು ಐಡಿ ತೆಗೆದುಕೊಂಡು ಬರಬೇಕು. ಐಡಿ ಕಾರ್ಡ್ ಇಲ್ಲ ಅಂದ್ರೆ ಟಿಕೆಟ್ ಕಡ್ಡಾಯವಾಗಿ ತಗೋಬೇಕು. ಅಂತಾರಾಜ್ಯ ಬಸ್ಗಳಲ್ಲಿ ಉಚಿತ ಪ್ರಯಾಣ ಇಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಮೊದಲೇ ಟಿಕೆಟ್ ತಗೋಬೇಕು. ಬಸ್ ನಿಲ್ದಾಣದಲ್ಲಿ ಬಂದು ಬಸ್ ಹತ್ತಬೇಕು. ರಸ್ತೆ ಮಧ್ಯೆ ನಿಲ್ಲಿಸಿ ಅಂದ್ರೆ ನಿಲ್ಲಿಸಲ್ಲ. ಮುಂಗಡ ಟಿಕೆಟ್ ಬುಕ್ ಮಾಡಿದ್ರೆ 25 ರೂಪಾಯಿ ಪಾವತಿ ಮಾಡಬೇಕು. ನೇರವಾಗಿ ಬಸ್ನಲ್ಲಿ ಬಂದು ಪ್ರಯಾಣ ಮಾಡಿದ್ರೆ ಹಣ ಪಾವತಿ ಇಲ್ಲ. ರೇಷನ್ ಕಾರ್ಡ್, ಪಾಸ್ಪೋರ್ಟ್, ನಿಮ್ಗೆ ಇಲ್ಲಿ ಕರ್ನಾಟಕದವರು ಅನ್ನೋದಕ್ಕೆ ಏನಾದ್ರು ಗುರುತಿನ ಚೀಟಿ ಕೊಟ್ಟರೆ ನಾವು ಫ್ರೀ ಟಿಕೆಟ್ ಕೊಡ್ತೀವಿ. ಅಡ್ರೆಸ್ಗಳನ್ನ ಚೆಕ್ ಮಾಡ್ತೀವಿ, ಎಲ್ಲಿದೆ ಕನ್ನಡ. ಫಸ್ಟ್ ಕನ್ನಡ ಅಕ್ಷರ ನೋಡ್ತೀವಿ. ಕನ್ನಡ ಅಕ್ಷರ ಬಂದ್ರೆ ಕರ್ನಾಟಕದವ್ರ ಪಕ್ಕ ಗೊತ್ತಾಗುತ್ತೆ. ಆಮೇಲೆ ಅಡ್ರೆಸ್ ನೋಡ್ತೀವಿ. ಅಡ್ರೆಸ್ ಕರ್ನಾಟಕದ ಗೊತ್ತಾದ್ಮೇಲೆ ಫ್ರೀ ಟಿಕೆಟ್ ನ ಕರ್ನಾಟಕ ಯೋಜನೆ ಅಂತ ಕೊಡ್ತೀವಿ. ಪರವಾಗಿಲ್ಲ, ಹೆಣ್ಮಕ್ಳಿಗೆ ಬಹಳ ಖುಷಿಯಾಗಿದೆ. ನಾವು ಕಂಡಿರಂಗೆ ತುಂಬಾ ಸಂತೋಷದಿಂದ ಓಡಾಡ್ತಾ ಇದ್ದೀವಿ. ಇನ್ನು ಬಿಎಂಟಿಸಿ ಬಸ್ಗಳಲ್ಲಿ ಅಹಿತಕರ ಘಟನೆ ನಡೆಯದಂತೆ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಲು ಮುಂದಾಗಿದೆ. ಐಡಿ ಕಾರ್ಡ್ ವಿಚಾರವಾಗಿ ಕಂಡಕ್ಟರ್ ಜೊತೆ ಜಗಳವಾಡುವ ಸಾಧ್ಯತೆ ಇದ್ದು ಪ್ರತಿ ಬಸ್ನಲ್ಲೂ ಓರ್ವ ಪೊಲೀಸ್ ಅಥವಾ ಹೋಮ್ ಗಾರ್ಡ್ ನಿಯೋಜನೆ ಮಾಡಲಾಗಿದೆ. ನಗರದ ಪ್ರತಿ ವಿಭಾಗಕ್ಕೆ 250 ಹೋಮ್ ಗಾರ್ಡ್ಸ್ ನಿಯೋಜನೆ ಮಾಡಲಾಗಿದೆ. 8 ವಿಭಾಗದ ಡಿಸಿಪಿಗಳಿಗೆ ಈಗಾಗಲೇ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ವಾಗ್ವಾದ, ಚಕಮಕಿ ವೇಳೆ ಮಧ್ಯಪ್ರವೇಶ ಮಾಡಿ ಬಗೆಹರಿಸಬೇಕು. ಪ್ರತಿ ಠಾಣಾ ವ್ಯಾಪ್ತಿಯ ಬಸ್ ನಿಲ್ದಾಣ, ಬಸ್ ಡಿಪೋ ಬಳಿ ಭದ್ರತೆ ಇರಬೇಕು. ಬಿಎಂಟಿಸಿ ಬಸ್ ಓಡಾಡುವ ಮಾರ್ಗದಲ್ಲಿ ಪೊಲೀಸರ ಗಸ್ತು ಇರಬೇಕು. ಹೊಯ್ಸಳ ಮೂಲಕ ನಿರಂತರ ಗಸ್ತು ಮಾಡಲು ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ.
ಸೊ ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗದೆ ನಡ್ಕೊಳ್ಳಿಕ್ಕೆ ಈಗಲೇ ಸೂಚನೆ ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಸಾರಿಗೆ ನೌಕರಿಗೂ ಸಹ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ವಿ. ಎಲ್ಲ ಮಹಿಳೆಯರಿಗೂ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ನಡೆಸ್ಕೋಬೇಕು, ಗೌರವಪೂರ್ವಕ ಅವ್ರನ್ನ ಪ್ರಯಾಣ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ವಿ. ಅದಕ್ಕೆ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ. ಮತ್ತು KSRTC ಮತ್ತು ಎಲ್ಲ ಸಾರಿಗೆ ಸಂಸ್ಥೆಗಳು ಒಂದು ಪ್ರಯಾಣಿಕರ ಜೊತೆ ಉತ್ತಮ ಬಾಂಧವ್ಯ ಇಟ್ಟಿದ್ದಾರೆ. ಅದನ್ನು ಮುಂದುವರಿಸಲಾಗುವುದು. ಇನ್ನು ರಾಜ್ಯಾದ್ಯಂತ ಶಕ್ತಿ ಯೋಜನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಚಾಲನೆಯನ್ನ ಕೊಟ್ಟಿದ್ದಾರೆ. ತುಮಕೂರಿನ ಗುಬ್ಬಿಪಟ್ಟಣದಲ್ಲಿ ಶಕ್ತಿ ಯೋಜನೆಗೆ ಕಾಂಗ್ರೆಸ್ ಶಾಸಕ SR ಶ್ರೀನಿವಾಸ್ ತಾವೇ ಬಸ್ ಚಾಲನೆ ಮಾಡುವ ಮೂಲಕ ಚಾಲನೆಯನ್ನ ಕೊಟ್ಟರು. ಬಳ್ಳಾರಿಯಲ್ಲೂ ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಚಾಲನೆಯನ್ನ ನೀಡಿದ್ದಾರೆ. ಇತ್ತ ಚಿತ್ರದುರ್ಗದಲ್ಲೂ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಡಲಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಚಾಲನೆಯನ್ನ ಕೊಟ್ಟರು. ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಕ್ತಿ ಯೋಜನೆಗೆ ಚಾಲನೆ ಕೊಟ್ಟರು. ಮಹಿಳಾ ಪ್ರಯಾಣಿಕರಿಗೆ ತಾವೇ ಟಿಕೆಟ್ ನೀಡಿ ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡಿದ್ರು. ಇನ್ನು ಚಿಕ್ಕಮಗಳೂರಿನಲ್ಲಿ ಕೂಡ ಶಕ್ತಿ ಯೋಜನೆಗೆ ಚಾಲನೆಯನ್ನು ನೀಡಿದ್ರು. ಶಾಸಕ HD ತಮ್ಮಯ್ಯ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಟ್ಟರು. ಹಾವೇರಿ ನಗರದ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಡಲಾಯಿತು. ಈ ವೇಳೆ ಫ್ರೀ ಟಿಕೆಟ್ ಪಡೆದು ನೂರಾರು ಮಹಿಳೆಯರು ಬಸ್ನಲ್ಲಿ ಸಂಚಾರವನ್ನ ಮಾಡಿದರು. ಇತ್ತ ಗದಗದಲ್ಲೂ ಶಕ್ತಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಸಚಿವ HK ಪಾಟೀಲ್ ಫ್ರೀ ಬಸ್ ಪ್ರಯಾಣ ಯೋಜನೆಗೆ ಚಾಲನೆಯನ್ನ ಕೊಟ್ಟರು. ಯಾದಗಿರಿಯಲ್ಲೂ ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶರಣಬಸಪ್ಪ ಗೌಡ ದರ್ಶನಾಪುರ ಚಾಲನೆಯನ್ನ ಕೊಟ್ಟರು. ಇತ್ತ ಶಿವಮೊಗ್ಗದಲ್ಲೂ ಕಾಂಗ್ರೆಸ್ನ ಶಕ್ತಿ ಯೋಜನೆಗೆ ಬಿಜೆಪಿ ಶಾಸಕ ಚನ್ನಬಸಪ್ಪ ಚಾಲನೆಯನ್ನ ಕೊಟ್ಟರು. ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಬೆಂಗಳೂರಿನಲ್ಲಿರುವ ಹಿನ್ನೆಲೆ ಶಾಸಕ ಚನ್ನಬಸಪ್ಪ ಚಾಲನೆಯನ್ನ ಕೊಟ್ಟರು. ಉಡುಪಿಯಲ್ಲಿ ಶಕ್ತಿ ಯೋಜನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆಯನ್ನ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲಾ ಕೇಂದ್ರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಪರೀಕ್ಷಿಸಿ ಮಹಿಳಾ ಪ್ರಯಾಣಿಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಜನತೆಗೆ ಕೊಟ್ಟಂತ 5 ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿ ಶಕ್ತಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವೆಯಾಗಿ ಉಡುಪಿಗೆ ಬಂದಿದ್ದೀನಿ. ಭಾಳ ಸಂತೋಷ ಅನಿಸುತ್ತೆ. ಜನರು ಬಹಳ ಮೃದು ಸುಸಂಸ್ಕೃತರು. ಜಿಲ್ಲೆಯ ಪ್ರಗತಿಗಾಗಿ ಎಲ್ಲರನ್ನೂ ಜೊತೆ ಕರ್ಕೊಂಡು ಕೆಲಸವನ್ನು ಮಾಡ್ತೀನಿ. ಖುಷಿಯಾಗುತ್ತೆ. ಶ್ರೀ ಕೃಷ್ಣ ಪರಮಾತ್ಮ ಮತ್ತು ಉಚ್ಚಲ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದದೊಂದಿಗೆ ಹೆಜ್ಜೆಯನ್ನು ಇಡ್ತೀನಿ. ನಾನು ಬೆಳಗ್ಗೆ ಬಂದ ತಕ್ಷಣವೇ ಸರ್ಕಾರಿ ಬಸ್ಗಳು ಎಷ್ಟಿದ್ದಾವೆ, ಎಷ್ಟು ಸಂಖ್ಯೆಯಲ್ಲಿದ್ದಾವೆ ಅಂತ ಕೇಳಿದಾಗ ಪ್ರಸ್ತುತ ಏನು ಉಡುಪಿ ಮತ್ತು ಮಂಗಳೂರು ಮಧ್ಯೆ ಆಗಿರ್ಬೋದು, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಖಾಸಗಿ ಬಸ್ಗಳಿದ್ದಾವೆ. ಖಾಸಗಿ ಬಸ್ನಲ್ಲಿನೇ ಭಾಳಷ್ಟು ಜನ ಪ್ರಯಾಣ ಮಾಡ್ತಾರೆ. ಭಾಳಷ್ಟು ಕಡಿಮೆ 94-95. ಬಾಗಲಕೋಟೆಯಲ್ಲಿ ಶಕ್ತಿ ಯೋಜನೆಗೆ ಸಚಿವ RB ತಿಮ್ಮಾಪುರ ಚಾಲನೆಯನ್ನ ಕೊಟ್ಟಿದ್ದಾರೆ. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಶಕ್ತಿ ಯೋಜನೆಗೆ ಚಾಲನೆ ನೀಡಲಾಯಿತು. ಉಸ್ತುವಾರಿ ಸಚಿವ ಮಾಂಕಾಳ ವೈದ್ಯೆ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಟ್ಟರು.
ಇದ ದಾವಣಗೆರೆಯಲ್ಲೂ ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. ಬಸ್ ಡ್ರೈವಿಂಗ್ ಮಾಡುವ ಮೂಲಕ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಚಾಲನೆಯನ್ನ ನೀಡಿದ್ರೆ ಮಹಿಳೆಯರಿಗೆ ಟಿಕೆಟ್ ನೀಡಿದ್ದಾರೆ ಶಾಸಕ ಶಾಮನೂರು ಶಿವಶಂಕರಪ್ಪ. ದಾವಣಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖುಷಿಯಾಗಿ ಬಸ್ ಹತ್ತಿದ್ದಾರೆ. ಇನ್ನು ಮಹಿಳೆಯರು ಫ್ರೀ ಬಸ್ ಪ್ರಯಾಣಕ್ಕೆ ಅವಕಾಶ ಮಾಡಿದ ಸರ್ಕಾರಕ್ಕೆ ಧನ್ಯವಾದ ಅಂತ ಸ್ತ್ರೀಯರು ತಿಳಿಸಿದ್ದಾರೆ. ಬಿಜೆಪಿಗೆ ಅಡ್ರೆಸ್ ಇಲ್ಲದಂತೆ ಮಾಡೋದಕ್ಕಾಗಿಯೇ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದ್ದೇವೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಬಿಜೆಪಿಗೆ ಅಡ್ರೆಸ್ ಇರೋದಿಲ್ಲ, ನಾವು ನುಡಿದಂತೆ ನಡೆದಿದ್ದೇವೆ. ಬಿಜೆಪಿಯವರು ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ, ಹಿಂದಿನಿಂದಲೂ ಕೂಡ ಘೋಷಣೆಗಳನ್ನ ಜಾರಿಗೊಳಿಸಿಲ್ಲ. ಇದೇ ಕಾರಣಕ್ಕೆ ಅವರನ್ನ ಜನರು ಮನೆಗೆ ಕಳುಹಿಸಿದ್ದಾರೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಮಾಡೋಕ್ಕಾಗಲ್ಲ ಅಂತಂದು ಎಲ್ಲಿ ನಿಂತಲ್ಲೇ ಕುಂತಲ್ಲೇ BJP ಅವರು ಬಡಬಡಿಸ್ತಾ ಇತ್ತು. ಅವ್ರಿಗೆಲ್ಲ ಒಂದು ಕಡೆ ತೊಂದರೆ ಆಗ್ತಾ ಇತ್ತು. ನಾಳೆ ಲೋಕಸಭಾ ಚುನಾವಣೆ ಅನ್ನೋದ್ರಾಗ ಇವನಷ್ಟು ಘೋಷಣೆ ಮಾಡಿಬಿಟ್ರೆ ನಾವು ಅಡ್ರೆಸ್ ಇಲ್ಲಾರ್ದ ಗಿರಾಕಿಗಳು ಹಾಕಿವಿ ಅಂತಂತ ಅವ್ರಿಗೆ ಗೊತ್ತಾಗಿತ್ತು. ಈಗ ನಾವು ಅಡ್ರೆಸ್ ಇಲ್ಲಾರ್ದ ಗಿರಾಕಿಗಳನ್ನು ಮಾಡ್ಬೇಕಂತಲೇ ಇವು ಯೋಜನೆಗಳನ್ನು ಪ್ರಾರಂಭ ಮಾಡೀವಿ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಚಾಲನೆ ನೀಡುವ ವೇಳೆ ವಿಜಯಪುರದ ಕೊಲ್ಲಾಪಟ್ಟಣದಲ್ಲಿ ಎಡವಟ್ಟು ನಡೆದಿದೆ. ಉಚಿತ ಬಸ್ ಪ್ರಯಾಣಕ್ಕೆ ಚಾಲನೆ ಬಳಿಕ ಕೊಲ್ಲಾರದ ದಿಗಂಬರೇಶ್ವರ ಮಠದ ಕಲಿನಾಥ್ ಸ್ವಾಮೀಜಿಯವರು ತಾವೇ ಬಸ್ ಚಲಾಯಿಸಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಸ್ವಾಮೀಜಿ ಮಾಡಿದ ಅಚಾತುರ್ಯದಿಂದ ಪ್ರಯಾಣಿಕರು ಕಂಗಾಲಾಗಿದ್ರು. ಸುಮಾರು 5 ಕಿಲೋಮೀಟರ್ ದೂರ ಸ್ವಾಮೀಜಿಯೇ ಬಸ್ ಚಲಾಯಿಸಿದ್ದು ಪ್ರಯಾಣಿಕರು ಆತಂಕದಲ್ಲೇ ಪ್ರಯಾಣಿಸಿದ್ರು. ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಜಾರಿಗೆ ಬೆಂಗಳೂರಿನ ಕಲಾಸಿಪಾಳ್ಯ ಖಾಸಗಿ ಬಸ್ ಚಾಲಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಶಕ್ತಿ ಯೋಜನೆಯಿಂದ ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ, ನಾವು ಸೂಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಅಂತ ಕಿಡಿಕಾರಿದ್ದಾರೆ. ತುಂಬಾ ತೀವ್ರ ಪರಿಣಾಮ ಬೀಳುತ್ತೆ ಸರ್. ಯಾಕೆಂತಂದ್ರೆ ನಮ್ಗೆ ಜನ ಬರಲ್ಲ. ಈಗ ಹೆಂಗಸರೆಲ್ಲ ಅದ್ರಲ್ಲಿ ಹೋಗ್ಬಿಟ್ರೆ ಗಂಡಸರು ಅದ್ರಲ್ಲೇ ಹೋಗ್ತಾರೆ. ಇನ್ಯಾರು ಈಗಲೇ ತುಂಬಾ ಲಾಸ್ ಅಲ್ಲಿ ಇದೆ ನಮ್ಮ ಸಂಸ್ಥೆಗಳು. ಇನ್ನು ಇದ್ರ ಮೇಲೆ ತುಂಬಾ ತೊಂದರೆ ಆಗುತ್ತೆ ಸರ್. ಸಾಕಷ್ಟು ಗಾಡಿಗಳು ನಿಂತೋಗೋಷ್ಟು ಚಾನ್ಸಸ್ ಇದೆ. ಈ ತರ ಬಂದಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ಏನಂದ್ರೆ ಜನ ಬರ್ತಾ ಇಲ್ಲ. ಯಾಕೆ ನಿಮ್ಮ ಗಾಡಿನಲ್ಲಿ ಫ್ರೀ ಮಾಡಿಲ್ಲ, ಎಲ್ಲ ಗಾಡಿನಲ್ಲಿ ಫ್ರೀ ಇದೆ ಅಲ್ವಾ ಅಂತ ಹೇಳ್ಕೊಂಡು ಹಿಂದೆ ಹೊಸ ಬಸ್ ಸ್ಟ್ಯಾಂಡ್ ಇದೆ, ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಳಗಡೆ ಎಲ್ಲ ಹೋಗ್ಬಿಡ್ತಾ ಇದ್ದ ಜನ. ನಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ತುಂಬಾ ಜನ ಈಗ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿನೂ ಬರ್ತಾ ಇದೆ ಸರ್. ಶಕ್ತಿ ಯೋಜನೆ ಬಗ್ಗೆ ಆಟೋ ಚಾಲಕರು ಭಿನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಶಕ್ತಿ ಯೋಜನೆಯಿಂದ ಆಟೋ ಚಾಲಕರಿಗೆ ಯಾವುದೇ ತೊಂದರೆ ಇಲ್ಲ. ಆಟೋದಲ್ಲಿ ಸಾಗುವ ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣಿಸಲ್ಲ, ಪ್ರಯಾಣಿಕರನ್ನ ಮನೆ ಬಳಿಗೆ ಕರೆದೊಯ್ಯುವುದು ಆಟೋ ಮಾತ್ರ ಎಂದಿದ್ದಾರೆ. ಮತ್ತೊಂದೆಡೆ ಶಕ್ತಿ ಯೋಜನೆಯಿಂದ ಆಟೋ ಚಾಲಕರಿಗೆ ಹೊಡೆತ ಬೀಳಲಿದ್ದು ಆಟೋದಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಇಳಿಕೆ ಸಾಧ್ಯತೆ ಇದೆ. ಈಗಾಗಲೇ ಪೆಟ್ರೋಲ್ ಗ್ಯಾಸ್ ಏರಿಕೆ ಹೊರೆಯಾಗಿದ್ದು ಇದೀಗ ಶಕ್ತಿ ಯೋಜನೆಯಿಂದ ಹೊಡೆತ ಬೀಳುವ ಸಾಧ್ಯತೆ ಇದೆ ಅಂತ ಕೆಲ ಆಟೋ ಚಾಲಕರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಸರ್, ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ನಮ್ಮ ಆಟೋದವ್ರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಫಸ್ಟೇ ಬೈಕ್ ಟ್ಯಾಕ್ಸಿಯಿಂದನೇ ಬಹಳ ತೊಂದರೆ ಆಗ್ತಾ ಇದೆ ನಮಗೆ. ಈಗ ರ್ಯಾಪಿಡೋ, ಊಬರು, ಅದು ಇದು ಅಂತ ಅಂದ್ಬಿಟ್ಟು ನಮಗೆ ಬಹಳ ಅಂದರೆ ಬಹಳ ತೊಂದರೆ ಆಗ್ತಾ ಇದೆ. ಈಗ 1,000-1,500 ಮಾಡೋದೇ ಹೆಚ್ಚಾಗಿದೆ ಪರಿಸ್ಥಿತಿ. ಗಾಡಿಗಳು ಲೋನ್ ತಗೊಂಡಿರೋರು ಸೀಸಿಂಗ್ ಆಗಿ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಅನಾನುಕೂಲ ಸರ್. ಅವರು ಫ್ರೀ ಬಿಟ್ಟರಿಂದ ಆಟೋ ಚಾಲಕರಿಗೆ ಅನಾನುಕೂಲ ಆಗುತ್ತೆ. ಸ್ವಲ್ಪ ಆಟೋ ಟ್ಯಾಕ್ಸಿ ಯಾವುದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿದ್ದಲ್ಲ, ಆ ಬೈಕ್ಗಳು ನಿಲ್ಲಿಸಿದ್ರೆ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ಬೋದು. ಇದು ಭಾಳ ಕಷ್ಟ ಆಗ್ತೈತಲ್ಲ ಕ್ಯಾಬ್ ಅವ್ರಿಗೆ, ಆಟೋದವ್ರಿಗೆ ತುಂಬ ತೊಂದರೆ ಆಗ್ತೈತೆ. ಅವ್ರಿಗೊಂದು ಏನಾಗಲಿ ಸರ್ಕಾರ ಒಂದು ಅನುಕೂಲ ಮಾಡಿಕೊಡ್ಬೇಕು. ಫ್ರೀ ಕೊಟ್ಟಿದ್ರೆ ಇನ್ನು ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಕೂಡ ಖಾಸಗಿ ಬಸ್ ಟ್ಯಾಕ್ಸಿ ಚಾಲಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಫ್ರೀ ಬಸ್ ಸಂಚಾರದಿಂದ ಟ್ಯಾಕ್ಸಿ ಚಾಲಕರಿಗೆ ನಷ್ಟ ಉಂಟಾಗ್ತಾ ಇದೆ, ನಮಗೆ ದುಡಿಮೆ ಸಿಗೋದಿಲ್ಲ, ಏನ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಶಿವಮೊಗ್ಗ ಹಾಗೂ ಭದ್ರಾವತಿ ನಡುವೆ ಟ್ಯಾಕ್ಸಿ ಓಡಾಡ್ತಿವೆ, ಆದ್ರೆ ಇನ್ಮುಂದೆ ಮಹಿಳೆಯರು ಟ್ಯಾಕ್ಸಿ ಹತ್ತಲ್ಲ, ಏನ್ ಮಾಡಬೇಕು ಅಂತ ಚಾಲಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಜನ ಏನಿದೆ ಅದು ಓಡಾಡ್ತಾ ಇದ್ರು, ಇಷ್ಟು ದಿವಸ ಟ್ಯಾಕ್ಸಿಗೆ ಓಡಾಡ್ತಾರೆ ಪಾಪ. ಯಾಕೆ ಅಂತ ಹೇಳಿದ್ರೆ ಟ್ಯಾಕ್ಸಿ ಅವ್ರು ಟೈಮಿಂಗ್ಸ್ ಪಿಕಪ್ ಮಾಡ್ತಾರೆ, ಅವರ ಸರ್ವಿಸ್ ನೋಡಿ ಜನ ಖುಷಿಯಾಗಿರ್ತಾರೆ. ಇವತ್ತು ಈ ಯೋಜನೆ ಅಂತ ನೀವೇನು ಕೊಟ್ರಲ್ಲ, ಸತ್ಯ ಅಲ್ಲೂ ಈ ಡ್ರೈವರ್ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹೊಡೆದಂಗೆ. ನೀವು ಏನೂ ಇಲ್ಲ ಸರ್, ನಾವು ಇವತ್ತು ಬೆಳಗ್ಗೆಯಿಂದ ಇನ್ನೂ ಬೋಣಿಗೆ ಆಗಿಲ್ಲ. ಕಮ್ಮಿ ಅಂದರೆ 20 ಗಾಡಿ ಕೆಳಗಡೆ ಇದಾವೆ, ಮೇಲ್ಗಡೆ 8 ಗಾಡಿ ನಿಂತಿದ್ದಾವೆ. ನಾವಿನ್ನೂ ಸಚಿವೆಯಾದ ಬಳಿಕ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಸಚಿವೆ, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶ್ರೀಕೃಷ್ಣನ ದರ್ಶನ ಪಡೆದು ಬಳಿಕ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು.
ಚಿತ್ರದುರ್ಗದ ಹುಣಸೇಕಟ್ಟೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳಿಗೆ ಗೇರವ್ ಹಾಕಲಾಗಿದೆ. ದುಬಾರಿ ಬಿಲ್ ಕಟ್ಟಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಏಕಾಏಕಿ ಬಿಲ್ ಹೆಚ್ಚಿಸಿದ್ದಾರೆ. ಎಷ್ಟೊಂದು ಬಿಲ್ ಕಟ್ಟೋದು ಕಷ್ಟ ಅಂತ ಬೆಸ್ಕಾಂ ಮೀಟರ್ ರೀಡರ್ ಹಾಗೂ ಅಧಿಕಾರಿಗಳಿಗೆ ಗೇರವ್ ಹಾಕಲಾಗಿದೆ. ಪಟಾಕಿ ಕಿಡಿ ಸಿಡಿದು ಸಚಿವ ಕೆಎನ್ ರಾಜಣ್ಣ ಕಣ್ಣಿಗೆ ಗಾಯವಾಗಿದೆ. ತುಮಕೂರಿನ ಕುಣಿಗಲ್ನಿಂದ ಹಾಸನಕ್ಕೆ ತೆರಳುತ್ತಾ ಇದ್ದಾಗ ಅಭಿಮಾನಿಗಳು ಅಭಿನಂದಿಸಿದ್ರು. ಇದೇ ಸಂದರ್ಭದಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು. ಆಗ ಪಟಾಕಿ ಕಿಡಿ ಸಿಡಿ ಸಚಿವರ ಕಣ್ಣಿಗೆ ಸಣ್ಣ ಪ್ರಮಾಣದ ಗಾಯವಾಗಿದೆ. ಇನ್ನು ಕುಣಿಗಲ್ನಲ್ಲಿ ಚಿಕಿತ್ಸೆ ಪಡೆದ ಕೆಎನ್ ರಾಜಣ್ಣ ಹಾಸನದತ್ತ ಪ್ರಯಾಣವನ್ನ ಬೆಳೆಸಿದ್ರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಫ್ಲೆಕ್ಸ್ ಹಾಕಬಾರದು ಅಂತ ಶಾಸಕ ಪ್ರದೀಪ್ ಈಶ್ವರ್ ಆದೇಶ ಹಿನ್ನೆಲೆ ಸಚಿವ ಎಂಸಿ ಸುಧಾಕರ್ಗೆ ಸ್ವಾಗತ ಕೋರಿದ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಲಾಗಿತ್ತು. ಶಕ್ತಿ ಯೋಜನೆ ಜಾರಿ ಬಗ್ಗೆ ಫ್ಲೆಕ್ಸ್ ಹಾಕಲಾಗಿತ್ತು. ಹೀಗಾಗಿ ನಗರಸಭೆ ಸಿಬ್ಬಂದಿ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿದ್ರು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಬಳಿ ಗಾಂಜಾ ಮಾರ್ತಾ ಇದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಉಪನಗರ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಹಾಸನದಲ್ಲಿ ನೈಋತ್ಯ ಮುಂಗಾರು ಎಂಟ್ರಿ ಕೊಟ್ಟಿದ್ದು ಜಿಲ್ಲೆಯಲ್ಲಿ ಜಿಟಿ ಮಳೆ ಆಗ್ತಿದೆ. ಮುಂಗಾರನ್ನೇ ನಂಬಿ ಬಿತ್ತನೆ ಮಾಡಿದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇಂದಿನಿಂದ ಹೆಚ್ಚು ಮಳೆಯಾಗುವ ನಿರೀಕ್ಷೆಯಲ್ಲಿರುವ ಅನ್ನದಾತರು ಸಂತಸವನ್ನ ಪಟ್ಟಿದ್ದಾರೆ. ಗುಜರಾತ್ನಲ್ಲಿ ಭೀಕರ ಬೈಪರ್ ಜೋಯ್ ಚಂಡಮಾರುತದ ಆತಂಕ ಎದುರಾಗಿದ್ದು ಈಗಾಗಲೇ ಜನರಿಗೆ ಎಚ್ಚರಿಕೆ ಕೂಡ ನೀಡಲಾಗಿದೆ. ಬೈಪರ್ ಜೋಯ್ ಚಂಡಮಾರುತದ ಪರಿಣಾಮ ಕರಾವಳಿಯ ಪ್ರದೇಶಗಳಲ್ಲಿ ಕಂಡುಬಂದಿದ್ದು ಗೋಮತಿ ಘಾಟ್ನಲ್ಲಿ ರಕ್ಕಸ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿವೆ. ಬಿಹಾರದ ಭಾಗಲ್ಪುರ ರೈಲು ನಿಲ್ದಾಣದಲ್ಲಿ ವಿಐಪಿ ಅತಿಥಿ ಕೊಠಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಹುಲಿ ಸಂರಕ್ಷಣಾ ತಾಣದಲ್ಲಿ ರಸ್ತೆಯಲ್ಲಿ ಕರಡಿಯೊಂದು ಕಾಣಿಸಿಕೊಂಡಿದೆ. ಬಂಡೀಪುರ ಮಾರ್ಗ ಊಟಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಕರಡಿ ಮಲಗಿ ರೆಸ್ಟ್ ಮಾಡಿದ ದೃಶ್ಯ ಕಂಡು ಪ್ರಯಾಣಿಕರು ಸಂತಸವನ್ನ ಪಟ್ಟರು. ಕೊಪ್ಪಳದ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡಿದೆ. ಕರಡಿ ಬೈಕ್ ಸವಾರನ ಮೇಲೆ ದಾಳಿಗೆ ಮುಂದಾಗಿದ್ದು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾನೆ. ಅಲ್ಲದೆ ಈ ಕರಡಿ ಅಕ್ಕಪಕ್ಕದಲ್ಲಿದ್ದ ಗುಡ್ಡ ಪ್ರದೇಶ ಇಲ್ಲದಿದ್ದರೂ ಗ್ರಾಮಗಳಿಗೆ ನುಗ್ಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ. ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋದ ಹಿನ್ನೆಲೆ ಮೊಸಳೆಗಳು ನದಿ ಬಿಟ್ಟು ನಾಡಿನ ಕಡೆ ಬಂದಿವೆ. ಬೆಳಗಾವಿಯ ಅಥಣಿ ತಾಲೂಕಿನ ಸವದಿ ದರ್ಗಾ ಗ್ರಾಮದಲ್ಲಿ ತೋಟದ ಮನೆಯಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದು ಮೊಸಳೆ ದಾಳಿಗೆ ಮೇಕೆ ಬಲಿಯಾಗಿದೆ. ಬಳಿಕ ಗ್ರಾಮಸ್ಥರೆಲ್ಲ ಸೇರಿ ಮೊಸಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟರು. ಸೊಮಾಲಿಯಾ ದೇಶದ ಲೋವರ್ ಶಾಬೆಲ್ ಪ್ರದೇಶದಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟದಲ್ಲಿ 27 ಮಂದಿ ಸಾವನ್ನಪ್ಪಿದ್ದಾರೆ. ಮುರಾಲೆ ಗ್ರಾಮದ ಫುಟ್ಬಾಲ್ ಮೈದಾನದಲ್ಲಿ ಸ್ಫೋಟ ಸಂಭವಿಸಿದೆ. ಭದ್ರತಾ ಪಡೆಗಳೊಂದಿಗೆ ನಡೆದ ಭೀಕರ ಗುಂಡಿನ ಕಾಳಗದಲ್ಲಿ ದಾಳಿಕೋರರು ಹತರಾಗಿದ್ದಾರೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಮಕ್ಕಳಾಗಿದ್ದು 10 ರಿಂದ 15 ವರ್ಷದೊಳಗಿನ ಹುಡುಗರಾಗಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಸ್ಫೋಟದಿಂದಾಗಿ 53 ಜನರು ಗಾಯಗೊಂಡಿದ್ದು ಹಲವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಿದೆ. ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತ ಸೋಲನ್ನಪ್ಪಿದೆ. ಆಸ್ಟ್ರೇಲಿಯಾ ನೀಡಿದ್ದ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ 209 ರನ್ಗಳ ಅಂತರದಲ್ಲಿ ಸೋಲನ್ನೊಪ್ಪಿಕೊಂಡಿದೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.